8 ಬಜೆಟ್ಗಳನ್ನು ನಾನು ವಿಟ್ನೆಸ್ ಮಾಡಿದ್ದೇನೆ. ಅವರು ಮುಖ್ಯಮಂತ್ರಿಗಳಾಗಿ ಸಲ್ಲಿಸಿದಂಥದ್ದು 3 ಬಜೆಟ್ಗಳು ವಿರೋಧ ಪಕ್ಷದ ಧುರೀಣರಾಗಿ ಅವರು ಯಾವ ರೀತಿ ಬಜೆಟ್ ಬಗ್ಗೆ ಮಾತನಾಡಿದ್ದಾರೆ ಅದನ್ನು ಕೂಡ ನಾನು ನೋಡೇನೆ. ಅವರು ಮುಖ್ಯಮಂತ್ರಿಗಳಾಗಿ ಅದೇ ರೀತಿ ವಿರೋಧ ಪಕ್ಷದ ಧುರೀಣರಾಗಿ ಬಜೆಟ್ ಪರವಾಗಿ ಹಾಗೂ ಬಜೆಟ್ ವಿರೋಧವಾಗಿ ಯಾವ ರೀತಿ ಅವರು ಮಾತನಾಡಿದ್ದಾರೆ, ಯಾವ ರೀತಿ ಶಬ್ದ ಪ್ರಯೋಗ ಮಾಡಿದ್ದಾರೆ ಅದನ್ನೆಲ್ಲದು ಸಂಪೂರ್ಣವಾಗಿ ನಾನು ಗಮನಿಸಿದ್ದೇನೆ. ಅದನ್ನು ಈ ಬಜೆಟನ್ನು ಕೂಡ ಅವರು ಏನು ಮಂಡಿಸಿದ್ರು ಆ ಮಂಡಿಸಿದಾಗ ಅವ್ರ ಹಿಂದೆ ಏನೇನು ಅವ್ರು ಹೇಳಿದ್ರು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಅದನ್ನು ಏನೇನು ಇದರಲ್ಲಿ ಗಮನ ಇಟ್ಟು ಮಾಡಿದಾರ ಅದನ್ನು ಕೂಡ ಲಕ್ಷ್ಯ ಕೊಟ್ಟು ಅನಲೈಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸಿದ್ದರಾಮಯ್ಯನವರು ಮೊಟ್ಟ ಮೊದಲೇ ಬಜೆಟು 1994-95ರಲ್ಲಿ ಮಾಡಿದ್ರು. 10,859 ಕೋಟಿಯ ಆ ಬಜೆಟ್ ಇತ್ತು. ಇವತ್ತು ನಮ್ಮ ರಾಜ್ಯಕ್ಕೆ 4,09,000 ಕೋಟಿಯ ಬಜೆಟನ್ನು ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ನಮ್ಮ ದೇಶ, ನಮ್ಮ ರಾಜ್ಯ 4 ಲಕ್ಷ ದಾಟಿದ ಬಜೆಟ್ ದಾಟಿದ ಕೆಲವು ರಾಜ್ಯಗಳಲ್ಲಿ ಒಂದಾಗೈತೆ. ಉತ್ತರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ರಾಜಸ್ಥಾನ ಈ ರೀತಿಯ 4 ರಾಜ್ಯಗಳದ್ದು ಬಜೆಟ್ 4 ಲಕ್ಷ ದಾಟ್ತಿತ್ತು. ಆದರೆ ಈ ಸರ್ತೆ ರೆಕಾರ್ಡ್ 4,09,000 ಬಜೆಟನ್ನು ಸಿದ್ದರಾಮಯ್ಯನವರು ಕೊಟ್ಟು ನಮ್ಮ ರಾಜ್ಯ ಕೂಡ ಆ ಲಿಸ್ಟಿಗೆ ಹೋಗುವಂಗ ಮಾಡಿದ್ದಾರೆ. ಹಾಗಾಗಿ ನಾನು 4 ಲ್ಯಾಕ್ ಕ್ಲಬ್ಬಿಗೆ ನಮ್ಮ ರಾಜ್ಯ ಕೂಡ ಹೋಗುವಂಗ ಮಾಡಿದ್ದಾರೆ. ಅವರು ತಮ್ಮ ಬಜೆಟ್ನ ಶುರುವಾತದಲ್ಲಿ ಕೂಡ ಮಾತಾಡಿದರು. ಅದ್ರ ಬಗ್ಗೆ ನಮ್ಮ ಆರ್ ಜ್ಞಾನೇಂದ್ರ ಅವರು ಕೂಡ ಉಲ್ಲೇಖ ಮಾಡಿದರು. ಬಜೆಟ್ ಅಂದ್ರೆ ಕೇವಲ ಅಂಕಿ ಸಂಖ್ಯೆಗಳ ಕಂತೆ ಅಲ್ಲ, ಅದೊಂದು ಸರ್ಕಾರ, ರಾಜ್ಯ, ಜನತೆಯ ಮುಂದೆ ಹಿಂದೆ ಏನಾಗೈತಿ, ಮುಂದೆ ಏನಾಗಬೇಕಾಗೈತಿ ಅಂಥೇಳಿ ಅದನ್ನು ಮುಂದೆ ಇಡುವಂಥ ಒಂದು ಪವಿತ್ರ ಗ್ರಂಥ. ನಮ್ಮ ಕನಸುಗಳ ಚಿತ್ತಾರ ಅಂಥದ್ದು ಎಲ್ಲ ಹೇಳಿದ್ರು. ಹಿಂದೆ ಕೂಡ ಮುಖ್ಯಮಂತ್ರಿಗಳು ಹೇಳ್ತಿರು, ಈಗೂ ಕೂಡ ತಮ್ಮ ಭಾಷಣದಲ್ಲಿ, ತಮ್ಮ ಬಜೆಟ್ ಭಾಷಣದಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇದೊಂದು ಪವಿತ್ರ ಗ್ರಂಥದಂಗ ಇದನ್ನು ನಮ್ಮ ಮುಂದೆ ಏನು ಇಟ್ಟೇವೆ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅದನ್ನು ನಾನು ಕುಲಂಕಷವಾಗಿ ನೋಡೋಂಥ ಪ್ರಯತ್ನ ಮಾಡಿದ್ದೇನೆ, ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೇನೆ. ಇವತ್ತು ನಮ್ಮ ಕರ್ನಾಟಕದ GSDP ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರೊಡ್ಯೂಸ್ ಅಂದ್ರೆ ಒಬ್ಬ ರೈತ ಇರಲಿ ಅಥವಾ ಇಂಡಸ್ಟ್ರಿ ಇರಲಿ ಅಥವಾ ಸರ್ವಿಸಸ್ದಲ್ಲಿ ಇರಲಿ, ಒಬ್ಬ ಹೋಟೆಲ್ದಲ್ಲಿ ಕೆಲಸ ಮಾಡೋರು ಇರಲಿ, ಇವರೆಲ್ಲರೂ ಕೂಡಿ ಏನು ಪ್ರೊಡ್ಯೂಸ್ ಮಾಡ್ತಾರೆ ಅದು ಇವತ್ತು 30,70,103 ಕೋಟಿ ರೂಪಾಯಿ ಆಗೈತಿ ಅಂಥೇಳಿ ಆಗುತ್ತೆ ಅಂಥೇಳಿ ಪ್ರೊಜೆಕ್ಷನ್ ಮಾಡಿದ್ದಾರೆ. ಅಂಕಿ ಸಂಖ್ಯೆಗಳ ಬಗ್ಗೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಆರ್ ಜ್ಞಾನೇಂದ್ರ ಅವರು ನನಗಿಂತ ಮೊದಲು ಮಾತಾಡಿದ ನಮ್ಮ ಹಿರಿಯ ಸದಸ್ಯರು ಭಾಳ ಉತ್ತಮವಾಗಿ ಅಂಕಿ ಸಂಖ್ಯೆಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಹಾಗಾಗಿ ಆ ಅಂಕಿ ಸಂಖ್ಯೆಗಳ ಬಗ್ಗೆ ನಾನು ಹೆಚ್ಚು ಹೋಗಕ್ಕೆ ಹೋಗೋದಿಲ್ಲ. ಆದರೆ ಈಗ ಪ್ರಸ್ತುತ ಇರುವಂಥ ಕೆಲವೇ ಅಂಕಿ ಸಂಖ್ಯೆಗಳ ಬಗ್ಗೆ ನಾನು ಹೇಳ್ತೀನಿ. 4,09,000ದಲ್ಲಿ ನಮ್ಮ ಉತ್ಪನ್ನ 2,92,000 ರಾಜ್ಯದ ಉತ್ಪನ್ನ, ಉಳಿದು 1,16,000 ಕೋಟಿ ನಾವು ಸಾಲವನ್ನು ತೆಗೆದುಕೊಳ್ತಾ ಇದ್ದೇವೆ. 1,16,000